ಮಣೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಭಾರೀ ಪ್ರಮಾಣದ ಭ್ರಷ್ಟಾಚಾರ, ಮಲ್ಕು ಬಾಗೇವಾಡಿ ಆರೋಪ. ವಿಜಯಪುರ ಜಿಲ್ಲೆ ದೇವರಿಪ್ರಿಗೆ ತಾಲೂಕಿನ ಮಣೂರು ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿಕೊಂಡು ಭಾರೀ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. 15ನೇ ಹಣಕಾಸಿನಲ್ಲಿ ಹಿಂದಿನ ಮಾಜಿ ಅಧ್ಯಕ್ಷರು ಸುಮಾರು 1,30,00,000 ರೂಪಾಯಿ ಯಾವುದೇ ಕಾಮಗಾರಿ ಮಾಡದೆ ಅನುದಾನ ತೆಗೆದಿದ್ದಾರೆ. ಹಾಗೂ ಹಾಲಿ ಅಧ್ಯಕ್ಷರು ಕೂಡ ಯಾವುದೇ ರೀತಿ ಕಾಮಗಾರಿ ಮಾಡದೆ 1 ಕೋಟಿ ರೂಪಾಯಿ ಹಣವನ್ನ ತೆಗೆದಿದ್ದಾರೆ. ಹಾಗೂ ಮಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಊರುಗಳಲ್ಲಿ ಸರ್ಕಲ್ ನಿರ್ಮಾಣ ಮಾಡುವುದಾಗಿ ಹೇಳಿ ಹಲವಾರು ಕಾಮಗಾರಿಗಳ ಬಿಲ್ ತೆಗೆದಿದ್ದಾರೆ ಎಂದು ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷ ಮಲ್ಕು ಬಾಗೇವಾಡಿ 6 ತಿಂಗಳ ಹಿಂದೆ ಮೇಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಪ್ರಥಮ ಹಂತದ ತನಿಖೆಗಾಗಿ ಮಂಗಳವಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಚಲವಯ್ಯ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಮೊದಲನೇ ಹಂತದ ತನಿಖೆಯಲ್ಲಿ ಗ್ರಾಮ ಪಂಚಾಯಿತಿ ಹಾಲಿ ಮತ್ತು ಮಾಜಿ ಅಧ್ಯಕ್ಷರು ಬರದೇ ಇರುವ ಕಾರಣ ತನಿಖೆಯನ್ನ ಮುಂದೂಡಿಸಲಾಯಿತು. ಸರ್, ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಹಣ ದುರ್ಬಳಕೆ ಆಗದ? ಈ ಪಂಚಾಯಿತಿಯಲ್ಲಿ 15 ಹಣಕಾಸು ಹಣದಲ್ಲಿ ಲಕ್ಷ್ಮೀಬಾಯಿ ಸಂಗಮಣ ಬಿರಾದರ್ ಅವರು ಕೂಡ 1 ಕೋಟಿ ಮ್ಯಾಲ 1,30,40,00,000 ರೂಪಾಯಿ ಅವ್ರು ತೆಗೆದಾರ. ಎಕ್ಸಾಕ್ಟ್ ಆಗಿ 15ನೇ ಹಣಕಾಸಿನಲ್ಲೇ ಇದು ವಾಲುಬಾಯಿ ಕೇಸೂರು ರಾಠೋಡ್ ಅವರು ದಾಖಲಾತಿಗಳು ಕೊಟ್ಟದ್ದು ಅವರು 15ನೇ ಹಣಕಾಸಿನಲ್ಲಿ 1,34,00,000 ರೂಪಾಯಿ ಇಲ್ಲಿವರೆಗೆ ತೆಗೆದಾರ. ಮತ್ತು ನಾ ಅರ್ಜಿ ಕೊಟ್ಟಿದ್ದು ತನನು ಎಲ್ಲಿಗೆ ದಿನಾಂಕ 11/4/25 ತನ ಇದು ಎಷ್ಟು 1,30,00,000 ಇಲ್ಲಿ ತನ ಏನು ತೆಗೆದಾರ ಗೊತ್ತಿಲ್ಲ. ಮತ್ತು ಇನ್ನೂವರೆಗೆ ನಮ್ಗೆ ದಾಖಲಾತಿಗಳು ಬಂದಿಲ್ಲ. ವಿಕಾಸ ಗ್ರಾಮ ಯೋಜನೆಯಲ್ಲಿ ವಾಲುಬಾಯಿ ಕೇಸೂರು ರಾಠೋಡ್ ಅವರು ಲಕ್ಷ್ಮೀಬಾಯಿ ಸಂಗಮಣ ಬಿರಾದರ್ ಅವರು ವಿಕಾಸ ಗ್ರಾಮೀಣ ಯೋಜನೆಯಲ್ಲಿ ಸುಮಾರು ದೇವ್ರದೇ 1 ಕೋಟಿ ರೂಪಾಯಿ ಕಿರುಯೋಜನೆ ವರ್ಕ್ ಆಫ್ ಚೇಂಜ್ ಆಫ್ ವರ್ಕ್ ಅಂತ ಮಾಡಿ ಅದರಲ್ಲಿ ಯಾವ ಕೆಲಸಗಳಾಗಿಲ್ಲ. ಸುಮಾರು ಕೆಲಸಗಳು ಈಗಾಗಲೇ ಒಳಗಡೆ ಓದಿ ಹೇಳಿ ಅದರೊಳಗೆ ರೆಕಾರ್ಡಿಂಗ್ ಆಗಿರ್ಬೋದು. ಆ ಅಷ್ಟು ಕೆಲಸಗಳನ್ನು ಒಂದು ಕೆಲಸನೂ ದೇವ್ರ ಗ್ರಾಮದಲ್ಲಿ ಆಗಿಲ್ಲ. ಈಗ ಇವರು ಲಕ್ಷ್ಮೀಬಾಯಿ ಸಂಗಮಣ ಬಿರಾದರ್ ಅವರು ಈ ಕೆಲಸ ಏನದ ಇದಕ್ಕೆ ಹಾಕಿವಿ ಅಂತಾರೆ. ಅವ್ರಿಗೆ ಕಾಂಟ್ರಾಕ್ಟರ್ಗೆ ಅಮೌಂಟ್ಗೆ ಹಾಕಿವಿ, ಇಂಜಿನಿಯರ್ ಕೊಟ್ಟಿವಿ ಅಂತ ಹೇಳ್ತಾರೆ, ಲ್ಯಾಂಡ್ ಆರ್ಮಿಯವ್ರು ಕೊಟ್ಟಿವಿ ಅಂತ ಹೇಳ್ತಾರೆ. ಅದ ನಂತರ ಈಗ ದೇವರು ಇದು ಬಮ್ಮನ ಜೋಗಿದು 71 ಲಕ್ಷ ರೂಪಾಯಿ ಮತ್ತೆ ಈಗ ತೆಗೆದಾರ. ಇತ್ತಿತ್ತಲಾಗ ಯಾರು ಲಕ್ಷ್ಮೀಬಾಯಿ ಸಂಗಮಣ ಬಿರಾದರ್ ತೆಗೆದಾರ ಆ ಲಾಸ್ಟ್ ಪೀಣ್ಯಾಗ. ದೇವ್ರಕ್ಕ 26,54,350 ರೂಪಾಯಿ ತೆಗೆದಾರ. ಮಣೂರಕ್ಕೆ 21,22,995 ರೂಪಾಯಿ ತೆಗೆದಾರ. ಬಮ್ಮನ ಜೋಗಿಗೆ 24,12,700 ರೂಪಾಯಿ ವಿಕಾಸ ಗ್ರಾಮ ಯೋಜನೆಯಲ್ಲಿ 1 ರೂಪಾಯಿ ಕೆಲಸ ಆಗಲಾರದೆ ದುಡ್ಡು ದುರ್ಬಳಕೆ ಮಾಡ್ಯಾರ ಲಕ್ಷ್ಮೀಬಾಯಿ ಸಂಗಮಣ ಬಿರಾದರ್. ಇನ್ನು KP ರಾಠೋಡ್ ಅವರು ವಾಲುಬಾಯಿ ಕೇಸೂರು ರಾಠೋಡ್ ಅವರು ಕೂಡ 1,34,00,000 ರೂಪಾಯಿ ಇನ್ನೇನು ಹೇಳಿದ ಡೇಟಿನ ಪ್ರಕಾರ ಅಲ್ತನ ದುಡ್ಡು ತೆಗೆದು ಯಾವ ದಾಖಲಾತಿಗಳು ಇಲ್ಲ. ಬರೀ ತೆಗೆದಂಥ ಪ್ರಿಂಟ್ಗಳದಾವ. ಯಾವ ಕೆಲಸಗಳ ಕಾಮಗಾರಿ ಮಾಡೋದೇ ಅವ್ರಿಗೆ ಕೇಳಿದ್ರೆ ಬರೀ ಬೀದಿ ದೀಪಗಳು ಹಾಕಿವಿ ಅಂತ ಹೇಳ್ತಾರೆ. 1,5 ಕೋಟಿ ರೂಪಾಯಿ ಬೀದಿ ದೀಪ ಹಾಕ್ಲಕ್ಕೆ ಆಗ್ತದ್ರೆ 1,5 ಕೋಟಿ ಬರೀ ಬೀದಿ ದೀಪಗಳು ಹಾಕಿನಿ ಮತ್ತು ಏನೋ ಪೈಪ್ಲೈನ್ ಕೊಟ್ಟಿನ ಅಂತ ಹೇಳ್ತಾರೆ. ಕೋಟ್ಯಾನುಗಟ್ಟಲೆ ಪೈಪ್ಲೈನ್ ಕೊಡಂಗಿರ್ತಂದ್ರೆ ಪ್ಲಾಸ್ಟಿಕ್ ಪೈಪೇ ಆಗ್ತಿದ್ದಿಲ್ಲ, ಅದು ಬೆಳ್ಳಿದು ಅಥವಾ ಬಂಗಾರದ ಆಗ್ತಿತ್ತು. ಅದಕ್ಕೆ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡ್ಯಾರ. ಯಾವುದೋ ಕಾಮಗಾರಿಗಳು ಮಾಡೋದನ್ನೇ ಖರ್ಚು ಮಾಡತಕ್ಕಂಥ ಕೆಲಸದವ. ಮುಂದಿನ ದಿನಗಳಲ್ಲಿ ಏನಂದ ಮೇಡಮ್ ಅವ್ರ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅಂತಾರ. ಮಾಡಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ನಮ್ಮ ಹೋರಾಟ ಇರ್ತೈತಿ. ಸರಿ, ನಮಸ್ಕಾರಗಳು. ತಾವು ಕೇಳ್ತಿದ್ದೀರಿ. ಇವತ್ತೊಂದು ದಿವಸ ನಾವು ಮಲ್ಕು ಬಾಗೇವಾಡಿ ಅವರು ಎನ್ಕ್ವೈರಿ ಹಾಕಿದ್ರು. ಅವರು ಹಾಕಿದ್ದಕ್ಕಾಗಿ ಏನಂದ್ರೆ ನಾವು ಇವತ್ತು ಮಣೂರು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಲಾಗಿ ಇನ್ನು ಅದು ಏನಂದ್ರೆ ಪ್ರಾರಂಭ ಹಂತದೊಳಗೆ ಐತಿ ಸದ್ಯ ತನಿಖೆ. ಈಗ ಮೊದಲನೇದಾಗಿ ನಾವು ದಾಖಲಾತಿಗಳನ್ನು ಪರಿಶೀಲಿಸಬೇಕಾಗಿತ್ತು. ದಾಖಲಾತಿಗಳನ್ನು ಪರಿಶೀಲಿಸುವಾಗ ಊರ ಸಾರ್ವಜನಿಕರು ಬಂದು ಹಾಗೂ ಪಂಚಾಯತಿ ಕಮಿಟಿಯವರು ಇವತ್ತು ಅಧ್ಯಕ್ಷರು ಇಲ್ಲದ ಕಾರಣಕ್ಕಾಗಿ ಈ ಒಂದು ತನಿಖೆಯನ್ನು ಮುಂದೂಡಿ ಅಂತೇಳಿ ಸಾರ್ವಜನಿಕರ ಒಂದು ಅನುಮತಿ ಮೇರೆಗೆ ನಾವು ಈ ತನಿಖೆಯನ್ನು ಮಾಡ್ತೀವಿ. ನಂತರ ಇನ್ನೊಂದು ದಿನಾಂಕ ಕೊಟ್ಟು ನಾವು ಮತ್ತೆ ತನಿಖೆ ಪ್ರಾರಂಭ ಮಾಡ್ತೀವಿ.